ನನ್ನ ಹೆಸರು ಕಾಂತರಾಜು, ದೆಬ್ಬೆಗದ್ದೆ, ಸಕಲೇಶಪುರ ತಾಲೂಕು, ಆನಗೋಡು ಹೋಬಳಿ. ಇಲ್ಲಿ ನಾನು ಒಬ್ಬ ರೈತನಾಗಿದ್ದೇನೆ. ನಾನು ಒಂದು ಹನಿ ರೈತ ಆಸಕ್ತ ಗುಂಪು ಅಂತೇಳಿ ಅದರಲ್ಲಿ ಸಹ ಒಂದು ಮೆಂಬರ್ ಆಗಿದ್ದೇನೆ. ತುಂಬ ವರ್ಷದಿಂದ ನಾವು ಈ ಕೃಷಿನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ನಮಗೇನು ಅಂತಂದರೆ, ನನಗೆ ತುಂಬ ಕಮ್ಮಿ ಜಾಗ ಇದ್ದಿದ್ದು. ನಂದು ಆ್ಯಕ್ಚುಲಿ ಎಷ್ಟಿದೆ ಅಂತಂದರೆ 1 ಎಕರೆ ತೋಟ ಇದೆ, 1-2 ಎಕರೆ ಗದ್ದೆ ಇದೆ, ಮತ್ತು ಅಕ್ಕಪಕ್ಕದವ್ರದ್ದು ಒಂದು ಸ್ವಲ್ಪ ಲೀಸಿಗೆಲ್ಲ ತಗೊಂಡು ತೋಟನ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನನಗೇನು ಅನ್ನಿಸ್ತು ಅಂತಂದರೆ, ನಾನು ಸಮಗ್ರ ಕೃಷಿಲಿ ಯಾವ ಥರ ಮುಂದೆ ಬರಬೇಕು ಅಂಥೇಳಿ ಒಂದು ಸ್ವಲ್ಪ ನನಗೆ ಆ ಕಡೆ ಈ ಕಡೆ ಮತ್ತು ಕೃಷಿ ಮೇಳಗಳು, ಕೃಷಿ ಇಲಾಖೆಯಲ್ಲೆಲ್ಲ ಸಂಪರ್ಕ ಮಾಡಿದಾಗ ನನಗೆ ಒಂದೇನು ಅಂತಂದರೆ, ಸಮಗ್ರ ಕೃಷಿ ಮಾಡಿದರೆ ನಾನು ಇರೋಂಥ ಜಾಗದಲ್ಲೇ ನಾನು ಜೀವನ ಮಾಡ್ಬೋದು ಅಂತೇಳಿ ತಿಳ್ಕೊಂಡೆ. ಅದರಲ್ಲಿ ಒಂದು ಪಾರ್ಟ್ ಏನು ಮಾಡಿದೆ ಅಂತಂದರೆ, ಹನಿನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನಮ್ಮ ಹಿಂದಿನ ಪುರಾತನ ಕಾಲದಿಂದಲೂ, ನಮ್ಮ ಅಜ್ಜಿ ಕಾಲದಿಂದಲೂ ತುಂಬ ಜೇನು ಸಾಕ್ತಾಯಿದ್ರು. ಅದು ಒಂದು ನನಗೆ ಪ್ಲಸ್ ಆಗಿತ್ತು. ಅದ್ರ ಜೊತೆಗೆ ನಾವು ಇದನ್ನು ಮಾಡ್ಕೊಂಡು ಹೇಗೆ ಮಾಡ್ಬೋದು ಅಂತೇಳಿ ಒಂದು ಸ್ವಲ್ಪ ಆಲ್ಟರ್ನೇಟಾಗಿ ಮಾಡ್ಕೊಂಡು ಹನಿನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ನಾನು ಹೇಳ್ದಂಗೆ ನಮ್ಮಂಥ ಸಣ್ಣ ರೈತರುಗಳಿಗೆಲ್ಲ ಬೇರೆ ಸೋರ್ಸ್ಗಳು ಬೇಕು. ಯಾಕೆ ಅಂತಂದರೆ, ಇವತ್ತಿನ ಪರಿಸ್ಥಿತಿಲಿ ನಾವು ಜಮೀನು ತಗೊಂಡು ತೋಟ ಮಾಡೋಕ್ಕಾಗಲ್ಲ. ಆ ಇರೋ ಜಮೀನಲ್ಲೇ ಯಾವ ಥರ ನಾವು ಮಾಡ್ಕೊಳ್ಬೇಕು ಅಂತಂದರೆ, ಈಗ ನನಗೆ ತಿಳಿದ ಮಟ್ಟಿಗೆ ಏನಾಯಿತು ಅಂತಂದರೆ, ಸಮಗ್ರ ಕೃಷಿಲಿ ಜೇನನ್ನು ಸಹ ಒಂದು ಆಗಿ ನಾನು ಇಟ್ಕೊಂಡಿದ್ದಾಗ ನನಗೆ ಆ ಜೇನಿನ ಬಗ್ಗೆ ತುಂಬ ಒಂದು ಸ್ವಲ್ಪ ನಾಲೆಡ್ಜ್ ಇತ್ತು, ಮೊದಲೇ ಇತ್ತು. ಯಾಕೆಂದರೆ ನಮ್ಮ ತಾತನ ಕಾಲದಿಂದಲೂ ಅದನ್ನೇನು ಮಾಡ್ತಾಯಿದ್ರು. ನಾವೆಲ್ಲ ಮೊದಲೆಲ್ಲ ಮಡಿಕೆಯಲ್ಲಿ ಅವರು ತುಪ್ಪ ತೆಗಿತಾ ಇರ್ಬೇಕಾದ್ರೆ ನಾನು ಹೋಗಿ ನೋಡ್ತಾ ಇದ್ದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು. ಹಾಗಾಗಿ ನಾನು ಆ ಜೇನನ್ನು ನಾನು ತಗೊಂಡೆ. ಯಾಕೆ ಅಂತಂದರೆ, ಜೇನಿಗೆ ಜಾಗ ಬೇಡ ಒಂದು, ಆಮೇಲೆ ಹೆಚ್ಚಿಗೆ ರಿಸ್ಕ್ ಇಲ್ಲ. ಎಲ್ಲೋ ಒಂದು ನಮಗೆ ಇರೋಂಥ ಜಾಗದಲ್ಲೇ ಸಹ ಅದರಲ್ಲಿ ಒಂದು ಅಪಾರ್ಟ್ಮೆಂಟ್ ಬೇಕಿಲ್ಲ, ಏನಿಲ್ಲ, ಇರೋಂಥ ಜಾಗದಲ್ಲೇ ಮಾಡ್ಕೋಬೋದು ಅನ್ನಿಸ್ತು. ಹಾಗಾಗಿ ನಾನು ಏನು ಮಾಡಿದೆ, ಅದು ಜೇನನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಹಾಗಾಗಿ ಅದನ್ನು ಒನ್ ಬೈ ಮಾಡ್ಕೊಂಡು ಬರ್ತಾ ಈಗ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಒಳ್ಳೆ ಲಾಭವೂ ಇದೆ ಇದರಲ್ಲಿ. ಜೇನಲ್ಲಿ ಲಾಭ ಮಾಡ್ಬೋದು. ಮತ್ತು ನಮಗೆ ಮೇಯ್ನ್ ಏನಾಗುತ್ತೆ ಅಂದರೆ, ಇರೋ ಚಿಕ್ಕ ತೋಟದಲ್ಲಿ ಇಳುವರಿನ ಜಾಸ್ತಿ ತೆಗಿಬೇಕು ಅಂತಂದರೆ ನಮಗೆ ಆ್ಯಕ್ಚುಲಿ ಜೇನಿದ್ರೆ ನಮ್ಮ ಒಂದು ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಹಾಗಾಗಿ ನಾನು ಜೇನನ್ನು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಯಾವ ಥರ ಮಾಡಬೇಕು, ಯಾವ ಥರ ಕೂರಿಸ್ಬೇಕು, ಅದ್ರ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತೀನಿ. ಮೊದಲೇ ಹೇಳಿದಂತೆ ಜೇನನ್ನು ಸಾಕ್ಬೋದು ಅಂತ ಹೇಳಿದೆ. ಯಾವ ಥರ ಸಿಚುವೇಶನ್ ಬೇಕು, ಅದಕ್ಕೆ ಯಾವ ಥರ ಪರಿಸರ ಬೇಕು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ವಲ್ಪ ಹೇಳ್ತೀನಿ. ನೋಡಿ, ಇಲ್ಲಿ ನೀವು ನೋಡ್ತಾ ಇರೋಂಗೆ ಹೆಂಗೆ ಅಂದರೆ, ಜೇನು ಪೆಟ್ಟಿಗೆನ ಇಡಬೇಕಾದ್ರೆ ನಾವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಥರ ಜಾಗ ಅಂತ. ಒಂದು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೆರಳಿರಬೇಕು, ಕನಿಷ್ಠ ಅಂದರೆ 75% ನೆರಳಿರಲೇಬೇಕು. ಆಮೇಲೆ ಎರಡನೇದಾಗಿ ಔಷಧಿಗಳಿಂದ, ರಾಸಾಯನಿಕ ಗೊಬ್ಬರಗಳಿಂದ ತುಂಬ ಒಂದು ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಆಮೇಲೆ ಮತ್ತೆ ಮೂರನೇದಾಗಿ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಅವಕ್ಕೆ ನೀರಿನ ಅವಶ್ಯಕತೆ ಇರೋದ್ರಿಂದ ನೀರು ಸಹ ಒಂದು ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಸಿಗೋ ಅಂಥ ಜಾಗ ಬೇಕು. ಆಮೇಲೆ ನಾಲ್ಕನೇದಾಗಿ ಅವಕ್ಕೆ ಹೂವಿನ ಗಿಡಗಳು ತುಂಬ ಯಥೇಚ್ಛವಾಗಿರೋ ಅಂಥ ಜಾಗ ಬೇಕು. ಅಟ್ಲೀಸ್ಟ್ ಮನೆ ಹತ್ರ ಹೂವಿನ ಗಿಡ ಇದ್ದರೂ ನಡೆಯುತ್ತೆ. ಆ್ಯಕ್ಚುಲಿ ಹೂವಿನ ಗಿಡ ಇದ್ದರೆ ತುಂಬ ಒಳ್ಳೆಯದು. ಆ ಥರ ಜಾಗನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಫಸ್ಟು ಜೇನು ಇಡ್ತೀವಿ ಅಂತಂದರೆ ಜಾಗನ ಮೇಯ್ನು ಸೆಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು. ಆದಷ್ಟು ನೆರಳಿರೋ ಅಂಥ ಏರಿಯಾನ ಸೆಲೆಕ್ಟ್ ಮಾಡಿದರೆ ತುಂಬ ಒಳ್ಳೆಯದು. ನಾನೀಗ ಮೊದಲೇ ಹೇಳಿದೆ ನಿಮಗೆ ಯಾವ ಥರ ಜಾಗನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಆಯಿತು, ಈಗ ಜಾಗ ಸೆಲೆಕ್ಟ್ ಮಾಡಾಯಿತು. ಜಾಗ ಸೆಲೆಕ್ಟ್ ಆದಮೇಲೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ನೋಡಿ. ಇದಕ್ಕೆ ಜೇನು ಪೆಟ್ಟಿಗೆ ಅಂತ ಹೇಳ್ತಾರೆ. ಇದು 6 ಕಡ್ಡಿ ಜೇನು ಪೆಟ್ಟಿಗೆ. ಇದರಲ್ಲಿ ವೆರೈಟಿ ಚೇಂಜ್ ಇರುತ್ತೆ. ನೋಡಿ, ಮೊದಲನೇದು ನೋಡಿ ಇಲ್ಲಿದೆ ಕೆಳಗಡೆ, ಇದು ತಳ ಹಲಿಗೆ. ಯಾವತ್ತು ತಳ ಹಲಿಗೆನ ಕ್ಲೀನ್ ಇರಬೇಕು. ನೋಡಿ, ಇದು ತಳ ಹಲಿಗೆ ಆಗಿರುತ್ತೆ. ಅದರ ಮೇಲ್ಗಡೆಗೆ ನೋಡಿ, ಇದು ಸಂಸಾರ ಕೋಣೆ ಅಂತೇಳಿ, ಇದನ್ನು ಇದ್ರ ಮೇಲ್ಗಡೆ ಇಟ್ಕೋಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆ, ಇದು ಬಂದು ಸಂಸಾರ ಕೋಣೆ ಅಂತ ಹೇಳ್ತೀವಿ. ಈ ಸಂಸಾರ ಕೋಣೆಯಲ್ಲಿ ಏನಾಗಿರುತ್ತೆ ಅಂತಂದರೆ, ಇದರಲ್ಲಿ ಅದು ಜೇನು ಸಂಸಾರ ಮಾಡೋದಕ್ಕೆ ಏನು ಬೇಕೋ ಅದನ್ನು ಈ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿರುತ್ತೆ. ಅದರ ಮೇಲ್ಗಡೆ ನಮಗೆ ನೋಡಿ, ನಾವು ಜೇನು ತೆಗಿತೀವಲ್ಲ, ಇದು ನಮಗೆ ಇದರಲ್ಲಿ ಏನಿರುತ್ತೆ ಅಂದರೆ, ನಾವು ಆ್ಯಕ್ಚುಲಿ ಅದರಿಂದ ಹೆಚ್ಚಾಗಿದ್ದ ಜೇನನ್ನು ಇದಕ್ಕೆ ಇನ್ಸ್ಟಾಲ್ ಮಾಡುತ್ತೆ. ಅದನ್ನು ನಾವು ತಗೊಳ್ಳೋ ಅಂಥ ಪೆಟ್ಟಿಗೆ. ಅದಾದಮೇಲೆ ಇದು ಮೇಲ್ಗಡೆ ಟಾಪ್ ಕವರು, ಇದು ಇಷ್ಟಿರುತ್ತೆ. ಇದಾದ ತಕ್ಷಣ ನಮಗೇನಾಗುತ್ತೆ ಅಂದರೆ, ಇದು ದಾರನ ನಾವು ಕಟ್ಟಿ ಯಾವಾಗಲೂ ಬಿಗಿ ಬಂದೋಬಸ್ತಲ್ಲಿ ಇಟ್ಕೊಂಡಿರ್ಬೇಕು. ನೋಡಿ, ಈ ಥರ ಕಟ್ಟಿದ್ದೆ ಆದರೆ ನಿಮಗೆ ಮಳೆಗಾಲದಲ್ಲಿ ಮತ್ತು ಯಾವುದಾದ್ರೂ ಪ್ರಾಣಿಗಳು ಯಾವುದಾದ್ರೂ ಅಕಸ್ಮಾತಾಗಿ ಏನಾದ್ರು ಬಂದು ಉಣ್ಸಿದ್ರೆ ಕೆಳಗಡೆ ಬೀಳ್ಸಿತ್ತು ಅಂದರೆ ಏನೂ ಡ್ಯಾಮೇಜ್ ಆಗಲ್ಲ. ಹಾಗಾಗಿ
ಇಷ್ಟು ಒಂದು ಜೇನು ಪೆಟ್ಟಿಗೆ ಏನು ನಾವು ಮಾಡ್ತೀವಿ ಇದರಲ್ಲಿ ಇಷ್ಟು ಸಾಮಗ್ರಿಗಳು ಇದ್ರ ಜೇನು ಪೆಟ್ಟಿಗೆಯಲ್ಲಿ ಇರುತ್ತೆ. ನೋಡಿ ನಾನು ಮೊದಲು ಹೇಳ್ದಂಗೆ ಇದು ನೋಡಿ ಸಂಸಾರ ಕೋಣೆ. ಇದರಲ್ಲಿ ಕಡ್ಡಿಗಳು ಲಾಂಗ್ ಇರುತ್ತೆ, ಸ್ವಲ್ಪ ಲಾಂಗ್ ಇರುತ್ತೆ. ನಾವು ಜೇನು ತೆಗಿಯೋ ಕಡ್ಡಿ ಏನಿರುತ್ತೆ ಅದೊಂದು ಸ್ವಲ್ಪ ಚಿಕ್ಕದಿರುತ್ತೆ. ಇದರಲ್ಲಿ ನೋಡಿ ಟೋಟಲಿ 6 ಕಡ್ಡಿ ಇರುತ್ತೆ. ಈ ಕಡೆ 3 ಈ ಕಡೆ 3 ಇರುತ್ತೆ. ಇದು ಸಮಾನಾಂತರದಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ಆಲ್ರೆಡಿ ಜೇನನ್ನು ಕೂರಿಸಿದ್ರೆ ಜೇನು ಹುಳನ್ನು ಇದಕ್ಕೆ ಬಿಟ್ಟರೆ ಇದು ಸಂಸಾರದಲ್ಲಿ ಮಾಡ್ತಾ ಇರುತ್ತೆ. ನೋಡಿ ನೆಕ್ಸ್ಟಿಗೆ ಇದು ಇದ್ರ ಮೇಲ್ಗಡೆ ಇಡೋ ಅಂಥದ್ದು. ನೋಡಿ ಇದು ಅಳತೆಯಲ್ಲಿ ಚಿಕ್ಕ ಇರುತ್ತೆ, ಈ ಫ್ರೇಮು ಅಳತೆಯಲ್ಲಿ ಚಿಕ್ಕ ಇರುತ್ತೆ. ಇದನ್ನ ಇಟ್ಟು ಒಂದು 15ರಿಂದ 20 ದಿವಸದ ಮೇಲ್ಗಡೆ ಈ ಮೇಲ್ಗಡೆ ಚೇಂಬರ್ನ ಇಡಬೇಕು. ಇದರಲ್ಲಿ ಆಕ್ಚುಲಿ ತುಪ್ಪ ಬಂದಿರುತ್ತೆ, ಇದನ್ನ ನಾವು ಮಾತ್ರ ತಗೊಳ್ಳೋದು. ಅದು ಕೆಳಗಡೆದು ಜೇನು ಹುಳುಗಳಿಗೆ, ಇದು ಮೇಲ್ಗಡೆದು ನಾವು ತಗೊಳ್ಳೋದಕ್ಕೆ. ಅದ್ರ ಮೇಲ್ಗಡೆ ನೋಡಿ ಟಾಪ್ ಕವರ್ ಇರುತ್ತೆ. ಇದು ಕ್ಲೋಸ್ ಮಾಡಿದರೆ ಇಲ್ಲಿಗೆ ಒಂದು ಜೇನು ಪೆಟ್ಟಿಗೆ ಕ್ಲಿಯರ್ ಆಯಿತು. ಈ ಥರ ಇರುತ್ತೆ. ಈಗ ನಾವು ಜೇನು ಪೆಟ್ಟಿಗೆ ಯಾವ ಥರ ಇಡಬೇಕು, ಪ್ಲೇಸ್ ಯಾವ ಥರ ಆಯ್ಕೆ ಮಾಡ್ಕೋಬೇಕು ಇದೆಲ್ಲ ಹೇಳಾದ್ಮೇಲೆ ಈಗ ನಾವೊಂದು 1 ಎಕರೆ ಜಾಗಕ್ಕೆ ಎಷ್ಟು ಪೆಟ್ಟಿಗೆನ ಇನ್ಸ್ಟಾಲ್ ಮಾಡ್ಬೋದು, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ಲ. ಯಾಕೆ ಅಂತಂದರೆ ದುಡ್ಡಿಗಾಗಿ ನಾವು ಯಾವುದೇ ಒಂದು ಬೆಳಿತೀವಿ, ಯಾವುದೇ ಒಂದು ಮಾಡ್ತೀವಿ ಅಂದರೆ ದುಡ್ಡಿಗಾಗಿ ಮಾಡ್ತಿರ್ತೀವಿ. ಹಾಗಾಗಿ ಎಷ್ಟು ಖರ್ಚು ಬರುತ್ತೆ ನೋಡಿ. ಈ ಥರ ಒಂದು ಪೆಟ್ಟಿಗೆನ ನಾವು ತಗೊಳ್ತೀವಿ ಅಂದರೆ 3700ರಿಂದ 4000 ರೂಪಾಯಿ ಒಂದು ಪೆಟ್ಟಿಗೆ ಖರ್ಚಾಗುತ್ತೆ. ಹೆಚ್ಚು ಕಮ್ಮಿ 1 ಎಕರೆ ರೋಬಸ್ಟ ತೋಟ ಅಲ್ಲ 1 ಎಕರೆ ಜಾಗ ಇದೆ ಅಂತಂದರೆ ಒಂದು 4ರಿಂದ 5 ಬಾಕ್ಸ್ ಬೇಕು. 4 ಬಾಕ್ಸ್ ಇಡ್ತೀನಿ ಅಂದರೆ ಒಂದು 16ರಿಂದ 18,000ವರೆಗೂ ಖರ್ಚಾಗುತ್ತೆ. ಆ ಥರದ್ದನ್ನ ನಾವು ಒಂದ್ಸರಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಲ್ಲಿಂದ ಲಾಭನೂ ತಗೋಬೋದು. ಅದನ್ನು 1 ವರ್ಷಕ್ಕೆ ಆ ದುಡ್ಡನ್ನು ನಾವು ತಂದಾಯಿತು. ಆಮೇಲೆ ಜೇನನ್ನು ಎಲ್ಲಿ ಯಾವ ವೆದರ್ ಇಟ್ಟಬೇಕು ಅಂತ ಆಯಿತು. ಅದಾದಮೇಲೆ ಜೇನು ಪೆಟ್ಟಿಗೆ ಬಗ್ಗೆನೂ ಮಾಹಿತಿ ತಿಳ್ಕೊಂಡ್ವಿ. ಈಗ ಅದಾದ ತಕ್ಷಣ ಬರೀ ಪೆಟ್ಟಿಗೆ ತಗೊಂಡ್ರಾಗಲಿಲ್ಲ, ಅದಕ್ಕೆ ನಮ್ಮ ಸೆಕ್ಯೂರಿಗೆ ಏನೇನು ಬೇಕು, ಜೇನು ತೆಗಿಯೋದಕ್ಕೆ ಏನು ಬೇಕು, ಜೇನು ಪೆಟ್ಟಿಗೆನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಅಲ್ಲ ಜೇನು ಪೆಟ್ಟಿಗೆನ ಕ್ಲೀನ್ ಮಾಡೋಕ್ಕೆ ಏನೇನು ಬೇಕು ಅಂತೇಳಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ. ಇದು ಮುಖಪರದೆ ಅಂತ ಹೇಳ್ತೀವಿ. ಇದಿದೆಯಲ್ಲ, ಇದು ಮುಖಪರದೆ. ಇದನ್ನು ನಾವೇನಾದರೂ ಜೇನುಗಳು ತುಂಬ ಕಚ್ಚುತ್ತಾ ಇದ್ದಾವೆ ಅಂದಾಗ, ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದಾಗ ನೋಡಿ ಇದನ್ನು ನಾನು ಈ ಥರ ಹಾಕೊಳ್ಬೇಕು. ಈಗ ನೋಡಿ ಇದು ನಮಗೆ ಹುಳು ಸಡನ್ನಾಗಿ ಬಂದರೆ ಕಚ್ಚಲ್ಲ. ಇದು ಒಂದನೇದಾಯಿತು. ಇದಾದ ತಕ್ಷಣ ಹ್ಯಾಂಡ್ ಗ್ಲೌಸ್ಗಳು ಬೇಕು. ಹ್ಯಾಂಡ್ ಗ್ಲೌಸ್ ಅಂದರೆ ಯಾಕೆ ಅಂತಂದರೆ ಇದೇನಾದ್ರು ಹುಳಗಳು ನಮಗೆ ಬಂದು ಕಚ್ಚುತ್ತವೆ ಅಂತೇಳಿ. ಗೇಟ್ ಆದಮೇಲೆ ಈಗ ನೋಡಿ ಚಾಕು, ಇದು ಚಾಕ್ಗಳು ಸಹ ಬೇಕು. ಯಾಕೆ ಅಂತಂದರೆ ಅರಿನ ಕಟ್ ಮಾಡೋದಕ್ಕೆ, ಸೈಡ್ ಏನಾದ್ರು ಸಿಗಾಕೊಂಡಿದ್ರೆ ಅದನ್ನು ತೆಗೆಯೋದಕ್ಕೆ ಚಾಕ್ ಬೇಕು. ಅದಾದಮೇಲೆ ನೆಕ್ಸ್ಟು ನಮಗೆ ನೋಡಿ ಇದು ಹೊಗೆತಿದಿ ಅಂತೇಳಿ. ಹೊಗೆತಿದಿ ಅಂತಂದರೆ ಯಾಕೆ ಅಂತಂದರೆ ಇದು ನಮಗೆ ಅಕಸ್ಮಾತಾಗಿ ಏನಾದರೂ ಜೇನು ಹುಳುಗಳು ಚುಚ್ಚುತ್ತವೆ ಅಂದಾಗ ಇದನ್ನು ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಇದು ತೆಂಗಿಂದು ಹೊಚ್ಚು, ತೆಂಗಿಂದು ಜುಂಗು ಅಂತ ಹೇಳ್ತೀವಿ, ತೆಂಗಿಂದು ಕಜಬೆ ಅಂತ ಹೇಳ್ತೀವಿ. ಇದನ್ನು ನೋಡಿ ಇದ್ರೊಳಗಡೆ ಹಾಕಿ ಇದಕ್ಕೊಂದು ಸ್ವಲ್ಪ ಅದ್ರ ಜೊತೆಗೆ ಒಂದು ಸಿಗರ್ಲೇಟ್ರ್, ಯಾಕೆಂದರೆ ಅದಕ್ಕೆ ಬೆಂಕಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊಗೆ ಮಾಡ್ಕೊಳ್ಳೋಕ್ಕೆ ಇದನ್ನು ಈ ಥರ ಇನ್ಸ್ಟಾಲ್ ಮಾಡ್ಕೊಂಡು, ಇದು ಹೊಗೆ ತಿದಿ ಅಂತ ಹೇಳಿ ಹೇಳ್ತೀವಿ. ಇದನ್ನು ಅಕಸ್ಮಾತಾಗಿ ತುಂಬ ಜೇನುಹುಳ ಕಚ್ಚುತ್ತಾ ಇದ್ದಾವೆ ಅಂದಾಗ ಒಂದು ಸ್ವಲ್ಪ ಈ ಥರ ಲೈಟಾಗಿ ಹಾಕೊಂಡ್ರೆ ಹುಳ ಕಚ್ಚೋದು ಕಮ್ಮಿ ಆಗುತ್ತೆ. ಅದಾದಮೇಲೆ ಈಗ ಜೇನು ಕೂರ್ಸಿ ಆಯಿತು, ಅದೆಲ್ಲ ಆಯಿತು. ಜೇನು ತೆಗಿಬೇಕಾದ್ರೆ ಈ ಹತಾರಗಳೆಲ್ಲ ಇಟ್ಕೊಂಡ್ವಿ. ಅದಾದಮೇಲೆ ನಾವು ಜೇನನ್ನ ಮಾಡ್ತೀವಿ ಅಂತಂದರೆ ಒಂದು ಮಿಷಿನ್ ಬೇಕು. ಇದನ್ನು ಸಹ ನಾವು ಇಟ್ಕೊಳ್ಬೇಕು. ಇದರೊಳಗಡೆ ಏನಾಗುತ್ತೆ ಅಂದರೆ ನೋಡಿ, ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ನಾವು ಜೇನು ತೆಗಿಯೋಂಥ ಕಡ್ಡಿಗಳಿದೆ ನೋಡಿ. ಇದರಲ್ಲಿ ಅರಿ ಕಟ್ಟಿರುತ್ತೆ. ಇದನ್ನು ನೋಡಿ ಒಳಗಡೆ ಹಾಕಿ ನಾವು ಈಗ ತಿರುಗಿಸಿದ್ದೆ ಆಗಿದ್ರೆ ಈ ಹೋರಲ್ಲಿ ಜೇನು ಬರುತ್ತೆ. ಇಷ್ಟನ್ನ ನಾವು ಯಾವಾಗಲೂ ನಮ್ಮ ಜೊತೆನೇ ಇಟ್ಕೊಂಡಿರ್ಬೇಕು ಒಂದು ಜೇನು ಸಾಕ್ತೀವಿ ಅಂತ ಅಂದಾಗ. ನಾನು ಮೊದಲೇ ಹೇಳ್ದಂಗೆ ಈಗ ಪೆಟ್ಟಿಗೆ ಆಯಿತು, ಪೆಟ್ಟಿಗೆ ತಂದಾಯಿತು, ಇಟ್ಟಾಯಿತು. ಈಗ ಅದಾದಮೇಲೆ ಈಗ ಒಂದು 2.5 ತಿಂಗಳು ನಾನು ಪೆಟ್ಟಿಗೆ ತಂದು 2.5 ತಿಂಗಳಾಯಿತು. ಆಮೇಲೆ ಒಂದ್ಸರಿ ನಾವು ನೋಡಬೇಕು ಅಷ್ಟು ಆಲ್ರೆಡಿ ಯಾವ ಥರ ಕೆಲಸ ಮಾಡಿರುತ್ತೆ ಏನು ಅಂತೇಳಿ. ನೀವು ಹೊಸದಾಗಿ ಪೆಟ್ಟಿಗೆ ಇಡೋದ್ರಿಂದ ಒಂದು ಸ್ವಲ್ಪ ಕಚ್ಚುವಂಥ ಚುಚ್ಚೋದು ಜೇನುಹುಳ ಒಂದು ಸ್ವಲ್ಪ ಸಾಮಾನ್ಯ ಇರುತ್ತೆ. ಆಗೇನು ಮಾಡಬೇಕು ಅಂದರೆ ನೋಡಿ, ಇದು ಹೊಗೆತಿದೆ ಅಂತೇಳಿ ಇದಕ್ಕೆ ತೆಂಗಿನ ಹೊಚ್ಚಲ್ಲಿ ಒಂದು ಸ್ವಲ್ಪ ಬೆಂಕಿ ಹಾಕಬೇಕು. ಬೆಂಕಿ ಹಾಕಿ ಇದ್ರೊಳಗಡೆ ಇಟ್ಟು ಈಗ ಆಲ್ರೆಡಿ ಹೊಗೆ ಬರ್ತಾ ಇದೆ. ನೋಡಿ ಸ್ವಲ್ಪ ಈ ಥರ ಹೊಗೆ ಕೊಟ್ಟರೆ ಅದು ಕಚ್ಚೋದನ್ನ ಕಮ್ಮಿ ಮಾಡುತ್ತೆ.
ನೋಡಿ ಆಲ್ರೆಡಿ ತುಪ್ಪ ಬಂದಿದೆ. ಒಂದು 2ರಿಂದ 2.5 ತಿಂಗಳಾದಮೇಲೆ ಈ ಥರ ಇರುತ್ತೆ. ನೋಡಿ 2.5 ತಿಂಗಳಾದಮೇಲೆ ನೋಡಿ ಈ ಥರ ತುಂಬ ತುಪ್ಪ ಇರುತ್ತೆ ನೋಡಿ, ಈ ಥರ ಇದೆ. ಇದನ್ನ ಈಗ ನಾನು ಮೊದಲಿಗೆ ಮಿಷಿನ್ ತೋರಿಸಿದ್ನಲ್ಲ, ಆ ಥರ ಮಿಷಿನಿಗೆ ಚಾಕಲ್ಲಿ ಸೈಡ್ನ ಹೊಡೆದು ಆ ಮಿಷಿನ್ ಒಳಗಡೆ ಇಟ್ಟು ರೋಲ್ ಮಾಡಿದ್ದೆ ಆದರೆ ನಿಮಗೆ ಆಲ್ರೆಡಿ ತುಪ್ಪ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ಕೆಳಗಡೆ ಅಡಿಮಣೆ ಪೆಟ್ಟಿಗೆ ಇದೆಯಲ್ಲ ಅದರದ್ದು ತುಪ್ಪನ ತೆಗಿಬಾರ್ದು. ಇದು ನೋಡಿ, ನೀವು ನೋಡಿದರೆ ಇದು ಹೆಚ್ಚು ಕಮ್ಮಿ ಅರ್ಧ kg ಬರುತ್ತೆ. ಒಂದು ಫ್ರೇಮಲ್ಲಿ ಅರ್ಧ kg ಅಂದರೆ 6 ಫ್ರೇಮ್ ಇರುತ್ತೆ. ಅಲ್ಲಿಗೆ ಹೆಚ್ಚು ಕಮ್ಮಿ 3 kg 2.5ರಿಂದ 3 kg ಅಂತೂ ತುಪ್ಪ ಗ್ಯಾರಂಟಿ ಸಿಗುತ್ತೆ. ಹಾಗಾಗಿ ಒಂದು ನಮಗೆ ಪಾಲಿನೇಷನ್ ಆದಂಗೂ ಆಯಿತು, ನಮ್ಮ ಪರಿಸರ ಉಳ್ದಂಗೂ ಆಯಿತು, ಅದೇ ಥರ ನಮಗೆ ದುಡ್ಡು ಸಹ ಬಂದಂಗಾಯಿತು. ಈ ಥರ ಇದೆ ನೋಡಿ. ನೀವು ಯಾವುದೇ ಫ್ರೇಮಲ್ಲಿ ತೆಗೆದ್ರೂ ತುಂಬ ಚೆನ್ನಾಗಿ ನೋಡಿ, ಈ ಫ್ರೇಮಲ್ಲೂ ಸಹ ನೋಡಿ ಆ ಥರ ಇದೆ. ಈಗ ಜೇನಿಂದ ಹೇಗೆ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ, ಈಗ ಇದನ್ನ ಹೇಗೆ ಹಾರ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಥರ ಜೇನ್ನ ಹರಿನ ಈ ಥರ ಮಿಷಿನಲ್ಲಿ ಹಾಕೋಬೇಕು ಫಸ್ಟು. ಈಗ ನಾವು ಜಾಸ್ತಿ ತೆಗ್ದಿಲ್ಲ ನಾವು, ಅದರಿಂದ ಒಂದನ್ನ ಹಾಕೊಂಡು ಎಕ್ಸಾಂಪಲ್ ತೋರಿಸ್ತೀನಿ. ಇದನ್ನ ಈ ಬಾಕ್ಸ್ ಒಳಗಡೆ ಹಾಕೊಂಡು ಈ ಥರ ರನ್ ಮಾಡಬೇಕು. ಒಂದು ಸ್ವಲ್ಪ ರನ್ ಮಾಡಿದ್ಮೇಲೆ ಇಲ್ಲಿ ಜೇನುತುಪ್ಪ ಬರುತ್ತೆ. ತಿರುಗಿಸಿದ್ಮೇಲೆ ಜೇನುತುಪ್ಪ ಇಲ್ಲಿ ಬರುತ್ತೆ. ಇದನ್ನ ಕಲೆಕ್ಟ್ ಮಾಡ್ಕೋಬೇಕು. ಜೇನು ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಯಾರ್ಯಾರು ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ನಮಗೆ ಗೌರ್ಮೆಂಟ್ ಅಂತೂ ತುಂಬ ಉಪಯೋಗ ಮಾಡ್ತಾಯಿದೆ. ಈಗೇನಾಗಿದೆ ಅಂತಂದರೆ ಮಧುವನ ಸ್ಕೀಮ್ ಅಂತ ಹೇಳ್ಕೊಡ್ತಾ ಇದೆ, ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಕೆಲವೊಂದೆಲ್ಲ ತರಬೇತಿಗಳು ಕೊಡ್ತಾ ಇದೆ. ತುಂಬ ಗೌರ್ಮೆಂಟಿಂದ ಜೇನನ್ನು ಉಳಿಸಿ ಅಂತೇಳಿ ತುಂಬ ಪ್ರೋಗ್ರಾಮ್ಗಳಾಗ್ತಿದ್ದಾವೆ. ಅದರಲ್ಲಿ ಏನಾಗ್ತದೆ ಅಂದರೆ, ನಮ್ಮಂಥ ಸಣ್ಣ ರೈತಗಳೆಲ್ಲ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಯಾಕೆಂತಂದರೆ ನಾವು ಯಾರ್ದೋ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇರ್ತೀವಿ, ಅದರಲ್ಲೂ ಜೇನು ಅಂತ ಬಂದಾಗ ನಾವು ಒಂದು ಹೆಜ್ಜೆ ಮುಂದಿಟ್ಟು ಹೋಗಿ ಅದರದ್ದು ಏನಿದೆ ಏನು ಎಂತು ಅಂತೇಳಿ ನಾವು ಅದನ್ನು ಉಪಯೋಗ ಪಡ್ಕೋಬೇಕು. ಈಗ ಅದೇ ಥರ ನೋಡಿ, ನಮ್ಮದು ICRL ಅಂತ ಒಂದು ಇದನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ನಮಗೆ ತುಂಬ ಉಪಯೋಗ ಮಾಡ್ತಿದ್ದಾರೆ. ಊರಲ್ಲೊಬ್ಬರು ರೈತರನ್ನ ಗುರುತಿಸಿ ಅವನಿಗೆ ಒಂದು ಪ್ರೋತ್ಸಾಹ ಮಾಡಿ, ಒಂದು ಜೇನು ಪೆಟ್ಟಿಗೆ ಸಾಕೋದು ಯಾವ ಥರ ಏನು ಎಂತು ಅಂತ ಹೇಳಿ ಅದೆಲ್ಲನೂ ಸಹ ವಿವರಣೆ ಮಾಡಿ ಹೇಳಿ ಒಬ್ಬ ರೈತನ ರೈತನ ಕೈ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದಾರೆ. ಅದೇ ಥರ ಈಗ ಊರಲ್ಲಿ ಅವನು ಒಬ್ಬ ರೈತನ ನೋಡಿಕೊಂಡು ಎಲ್ಲ ಉಳಿದವರೆಲ್ಲ ಸಹ ಅದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿ ಪ್ರಯತ್ನಗಳಾಗ್ತಾಯಿದೆ. ನಾವು ಅದರ ಸದುಪಯೋಗ ಪಡ್ಕೊಳ್ಳೋಣ. ಯಾಕೆಂತಂದರೆ ನಾವು ಹಿಂಗೆ ಇದ್ದರೆ ಮುಂದಿನ ಪೀಳಿಗೆಗೆ ಏನೂ ಇಲ್ದಂಗೆ ಆಗುತ್ತೆ. ಅಟ್ಲೀಸ್ಟ್ ಒಂದು ಜೇನುಳನಾರು ಬದುಕಿಸಿ ನಮ್ಮದೊಂದು ಕೃತಜ್ಞತೆ ತೋರಿಸ್ಬೋದು ಅಂತ ಹೇಳಿ.